ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪ್ರಸಿದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಾವು ಕರ್ತನನ್ನ ಸ್ತುತಿ ಮಾಡಿದ್ದೇವೆ. ಅದ್ರ ಪ್ರಕಾರ ಈ ಒಂದು ವಾಕ್ಯ ವಚನಕ್ಕೆ ಹೋಗೋಣ. ದೇವರೊಂದಿಗೆ ಸ್ವಾಮಿ ದೇವರು ನಮಗೆ ಕೊಟ್ಟಿರುವಂತಹ ಒಂದು ವಾಕ್ಯ ವಚನ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪ್ರಾರ್ಥನೆ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ ಸುಸ್ವಾಮಿ, ಈ ಕರ್ತನೆ ವಾಕ್ಯದೊಂದಿಗೆ ನೀವು ಮಾತನಾಡಿ ಅಪ್ಪ ದೇವರೇ. ನಾವೆಲ್ಲ ಕುಟುಂಬವಾಗಿ ಕೇಳ್ತೀವಪ್ಪ ಸ್ವಾಮಿ. ಕೇಳಿಕೊಂಡು ಮಾತ್ರವಲ್ಲದೆ ದೇವರೇ ಸ್ತೋತ್ರ, ಅದನ್ನ ಕೈಗೊಂಡು ನಡೆಯೋಕೆ ಸ್ವಾಮಿ ನೀ ಕೃಪೆ ಕೊಡು, ಸಹಾಯ ಮಾಡಿ. ಯೇಸು ಸ್ವಾಮಿ ಹೆಸರು ಬೇಡ್ತೇನೆ, ಜೀವಳ ತಂದೆ, ಆಮೆನ್. ಯೋಹಾನ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯ 15ನೇ ವಚನ ತಗೊಳ್ರಿ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಸಾಕು. ಹಾಲೆಲೂಯಾ. ಇಲ್ಲಿ ದೇವರು ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಜೀವಿಸ್ತಾ ಇರೋದು ಲೋಕದಲ್ಲಿಯೇ ಸರಿ. ಆದರೆ ಇಲ್ಲಿ ದೇವರು ಏನ್ ಹೇಳ್ತಾರೆ ಅಂದ್ರೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡ್ರಿ. ಹಾಲೆಲೂಯಾ. ಅಂದ್ರೆ ಇದು ಶಾಶ್ವತವಾಗಿ ಇರುವಂತದ್ದು ಅಲ್ಲ. ದೇವ್ರು ಹೇಳ್ತಾರೆ, ಈ ನಶಿಸಿ ಹೋಗ ಭೂಮಿಯನ್ನು ನಂಬಬೇಡ್ರಿ. ಈ ಭೂಮಿಯಲ್ಲಿ ಏನು ಮನುಷ್ಯನು ಕೈಯಿಂದ ಸೃಷ್ಟಿ ಮಾಡಿದ್ದಾನೋ, ಅವನ ಜ್ಞಾನದಿಂದ ಸೃಷ್ಟಿ ಮಾಡಿದ್ದಾನೋ, ಅದೆಲ್ಲವನ್ನು ನಶಿಸಿ ಹೋಗುತ್ತದೆ. ಇದ್ಯಾವುದು ಭೂಮಿ ಮೇಲೆ ಇರುವುದಿಲ್ಲ. ನೀವೊಂದು ಮರವನ್ನು ಹಾಕರಿ, ಒಂದು ಗಿಡವನ್ನ ಬೆಳೆಸಿರಿ, ಯಾವುದೂ ಇರುವುದಿಲ್ಲ. ನೀವಿರುಷ್ಟು ಕಾಲ ಇರ್ಬೋದು. ಆದರೆ ದೇವರು ಈ ಪ್ರಕಟಣೆ ಗ್ರಂಥದಲ್ಲಿ ಹೇಳುವಾಗ, ಭೂಮಿಯನ್ನ ಹಿಡಿದು ನಾನು ಅಲ್ಲಾಡಿಸುತ್ತೇನೆ. ಅಂದರೆ ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ನಿಲ್ಲುವುದಿಲ್ಲ, ಎಲ್ಲವನ್ನು ಕೆಡಲ್ಪಡ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ, ಇಲ್ಲಿ ಭೂಮಿಯಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದು ಯಾವುದು ಇರ್ತದೆ ಪ್ರಿಯರೇ? ಹೇಳ್ರಿ ನೋಡೋಣ. ಒಂದು ಕಲ್ಲಿನ ಮೇಲೆ ಕಲ್ಲು, ಈ ಮನೆಯನ್ನಾಗಿರ್ಲಿ, ಪ್ರತಿಯೊಂದು ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಲಿ. ನನ್ನ ಬೆಂಗಳೂರು ಪಟ್ಟಣಕ್ಕೆ ಹೋಗಿದ್ವಿ, ಅಲ್ಲಿ ನೋಡಿದ್ರೆ ಎಷ್ಟೋ ಅಂತಸ್ತು ಕಟ್ಟಡಗಳನ್ನ ಕಟ್ಟುತ್ತಾ ಇದ್ದಾರೆ ಜನಗಳು. ಯಾಕೆ? ಓನ್ಲಿ ಒನ್ ಬಿಸ್ನೆಸ್. ನನ್ನ ದುಡಿಮೆ, ನನ್ನ ಆದಾಯ, ನನ್ನ ಪ್ರಾಪರ್ಟಿ. ದೇವ್ರು ಹೇಳ್ತಾರೆ, ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಉಳಿಯುವುದಿಲ್ಲ ಪ್ರಿಯನೇ, ಮನುಷ್ಯನೇ. ಅದಕ್ಕಾಗಿ ಅಳಿದು ಹೋಗುವಂತದ ಮೇಲೆ ನೀನು ಮನಸ್ಸಿಡ್ಬೇಡ. ನಿತ್ಯ ರಾಜ್ಯದಲ್ಲಿ ನಿನಗೆ ಬೇಕಾದಷ್ಟು ಫಲವನ್ನು ಇದೆ, ಅದಕ್ಕೋಸ್ಕರ ನೀವು ಪ್ರಯಾಸ ಪಡ್ರಿ. ಹಾಲೆಲೂಯಾ. ಇಲ್ಲಿ ಬೇಕು ನಿಜ. ದೇವರೇ ಸ್ವಾಮಿ, ನನಗಿಲ್ಲಿ ಬದುಕಬೇಕು, ನನಗೆ ಜೀವನ ಮಾಡ್ಬೇಕು ದೇವ್ರೆ, ನನಗೆ ಏನ್ ಸಹಾಯ ದೇವ್ರೆ ನೀನು ಮಾಡ್ತೀಯ ಅಂದ್ರೆ ದೇವ್ರು ಕೊಡ್ತಾರೆ. ದೇವ್ರು ಕೊಡದಲ್ಲೇ ಏನಿಲ್ಲ, ದೇವ್ರು ಕೊಟ್ಟೆ ಕೊಡ್ತಾರೆ. ಆದ್ರೆ ದೇವರನ್ನ ಬಿಟ್ಟು ನಾವು ಅತ್ಯಾಸ ಪ್ರೀತಿಗಳನ್ನ ಲೋಕದ ಮೇಲೆ, ಲೋಕದಲ್ಲಿ ಇರುವಂತ ವಸ್ತುಗಳ ಮೇಲೆ ಇಡುವುದಾದರೆ ನೀನು ನನಗೆ ಯೋಗ್ಯಳು ಅಲ್ಲ. ಅಲ್ಲಿಗೆ ಅರ್ಥ, ದೇವರನ್ನ ಬಿಟ್ಟಿವೆಲ್ಲ ಭೋಗಗಳನ್ನ ಅನುಭವಿಸಕ್ಕೆ ನಾವು ಸಿದ್ಧರಾಗಿದ್ದೇವೆ. ಎಷ್ಟೋ ನೋಡ್ತೀರಿ ಈಗ ಟಿವಿ ಮಾಧ್ಯಮಗಳಲ್ಲಿ ಹಲವಾರು ನೀವು ಕೆಲವೊಮ್ಮೆ ಮೊಬೈಲ್ನಲ್ಲಿ ನೋಡ್ಬೋದು. ಅವರವರು ಆ ಮೆಚ್ಚುಗೆ ಆಗಂತ ರೀತಿಗಳನ್ನೇ ಆ ವೈಭವದಲ್ಲಿ ನಡೀತಾರೆ. ಅಂತಂತ ವಸ್ತ್ರಗಳು ಹಾಕಿಕೊಡ್ತಾರೆ, ಅಂತಂತ ಗಾಡಿಗಳು ಕೋಟಿ 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 ಕೊಟ್ಟು ಗಾಡಿಗಳನ್ನ ಖರೀದಿ ಮಾಡ್ತಾರೆ. ಅದರಲ್ಲಿ ಮೊಬೈಲ್ನಲ್ಲಿ ಬಿಡ್ತಾರೆ, ಟಿವಿಲಿ ಬಿಡ್ತಾರೆ. ಇವಂತವರು ಇಂಥ ಗಾಡಿ ತೆಗೆದುಕೊಂಡಿದ್ದಾರೆ, ಅಂತವ್ರು ಅಂತ ಗಾಡಿ ತೆಗೆದುಕೊಂಡಿದ್ದಾರೆ. ರಿಲಯನ್ಸ್ ಅಂಬಾನಿ ನೋಡಿದ್ರೆ ಎಷ್ಟೋ ಕಾರುಗಳನ್ನ ಇಟ್ಟುಕೊಂಡಿದ್ದಾರೆ. ಓಡಾಡೋದು ಒಂದೇ ಕಾರಣ. ಆದ್ರೆ ಈ ವೈಭವವನ್ನು ಸೂಚಿಸ್ತಾ ಇದ್ದಾರೆ, ನನಗಿಷ್ಟು ಪ್ರಾಪರ್ಟಿ ಇದೆ, ನನ್ನ ಹತ್ರ ಇಂಥ ಇದೆ, ಇಂಥದ್ದು ಬಂಗಾರ ಇದೆ, ಇಷ್ಟು ಆಳು ಕಾಳಿದ್ದಾರೆ, ಇಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದೇನೆ. ಆದರೆ ನೀನು ಮನುಷ್ಯನ ಎಲ್ಲಿ ಹೋಗ್ತಾ ಇದೀಯಾ? ನೀನು ದೇವರನ್ನ ನೀನು ಪ್ರೀತಿಸ್ತಾ ಇದೆಯೋ, ಈ ಭೋಗಗಳನ್ನ ಪ್ರೀತಿಸ್ತಾ ಇದೆಯೋ? ಹಾಲೆಲೂಯಾ. ಇದು ಭಾರಿ ಮುಖ್ಯವಾಗಿದೆ. ಆದರೆ ಅವ್ರ ವಾಕ್ಯ ತಿಳಿದು ಈ ಪ್ರಕಾರ ಜೀವಿಸೋನು ಬಂಡೆಯ ಮೇಲೆ ಸುರಕ್ಷಿತವಾಗಿ ಮನೆ ಕಟ್ಟುವವನಿಗೆ ಹೋಲಿಕೆಯಾಗಿದ್ದಾನೆ. ಆ ಬಂಡೆ ಯಾರು? ಕ್ರಿಸ್ತನೇ. ಯೇಸು ಸ್ವಾಮಿ ಹೆಸರಿನಲ್ಲಿ ನೀವು ಮನೆ ಕಟ್ಟುವುದಾದರೆ, ಯಾವುದಕ್ಕೂ ನಿಮಗೆ ಸಮುದ್ರದಿಂದ ಅಲೆ ಬಂದು ಹೊಡೆದ್ರು, 180-200 ಮಿಲಿಮೀಟರ್ ಗಾಳಿ ಬಂದು ಹೊಡೆದರೂ ನಿನ್ನ ಮನೆ ಏನೂ ಆಗುವುದಿಲ್ಲ. ಅಸ್ಥಿವಾರವೇ ಯೇಸು ಸ್ವಾಮಿ ಆಗಿದ್ದಾರೆ. ಅವರ ಹೆಸರಿನ ಮೇಲೆ ನೀನು ಒಂದು ಬಾಡಿಗೆ ಹೋಗೋದಾದ್ರೆ, ಅವರ ಹೆಸರಿನ ಮೇಲೆ ಪ್ರಾರ್ಥನೆ ಮಾಡುವುದಾದ್ರೆ, ಅವರ ಹೆಸರಿನ ಮೇಲೆ ಸಕಲ ಕಾರ್ಯಗಳು ಮಾಡುವುದಾದ್ರೆ ನಿನಗೆ ಜಯ.
ಸಾಯಂಕಾಲ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಬಾಕಿ ಕೆಲಸ ಅಲ್ಲ, ಸ್ವಾಮಿ ನೀನು ಆಯ್ತು, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೀನಿ, ಈಗ ನಾನೊಂಚೂರು ಸಪ್ರೇಟ್ ಆಗಿ ಕೆಲಸ ಮಾಡ್ತೀನಿ ಅಂತದಾದ್ರೆ ದೇವರು ಒಪ್ಪಲ್ಲ. ಯಾವಾಗ್ಲೂ ನೀನು ದೇವರನ್ನ ಕಂಡುಕೊಂಡ ಮೇಲೆ ಈ ಲೋಕ ಬಿಡುವ ತನಕ ನೀನು ಆತನ ನೆರಳಲ್ಲೇ ಬದುಕಬೇಕು. ಇದು ದೇವರ ಆಜ್ಞೆ ಆಗಿದೆ. ಇದು ತಿಳಿಯಲಾರದಂತ ಜೀವಗಳಿಗೆ, ಆತ್ಮಗಳಿಗೆ ಇಲ್ಲಿ ಪ್ರಕಟ ಆಗುವುದಿಲ್ಲ. ಯಾಕಂದ್ರೆ ಅವ್ರ ಆತ್ಮಕ್ಕೆ ದೇವ್ರು ಮಾತನಾಡ್ತಾರೆ, ಅವ್ರು ಗ್ರಹಿಸ್ಕೊಳಕ್ಕಾಗಲ್ಲ. ಅಂದ್ರೆ ಅರ್ಥ, ಈಗ ಎಷ್ಟೇ ವಾಕ್ಯ ನೀವು ಓದ್ತೀರಿ, ಆದಿಕಾಂಡ ಪ್ರಕಟಣೆ ಹೋಗ್ತೀರಿ, ಆದ್ರೆ ಪ್ರಸಂಗ ಮಾಡಕ್ ಆಗ್ತದ ನಿಮ್ ಕೈನಲ್ಲಿ? ಆಗಲ್ಲ. ಅದನ್ನ ಸ್ಟಡಿ ಮಾಡ್ಬೇಕು ನೀವು. ದೇವರಾತ್ಮನನ್ನ ವರವನ್ನ ಪಡ್ಕೋಬೇಕು ನೀವು. ದೇವರಾತ್ಮನ ವರವನ್ನ ಪಡ್ಕೋಬೇಕು. ಈಗ ಈ ಪ್ರಸಂಗ ನಡೀತಾ ಇರ್ಬೇಕಾದ್ರೆ ನಾವು ಈ ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 15ನೇ ವಾಕ್ಯದಿಂದ ಬಂದ್ವಿ. ಆದ್ರೆ ದೇವರಾತ್ಮನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯೋಚನೆ ಮಾಡ್ರಿ. ನಾವು ಓದಿರೋ ಸಬ್ಜೆಕ್ಟೇ ಬೇರೆ, ದೇವ್ರು ಕರ್ಕೊಂಡು ಹೋಗ್ತಾ ಇರೋ ರೀತಿನೇ ಬೇರೆ. ಇದು ಅದಕ್ಕೆ ದೇವರು ಹೇಳ್ತಾರೆ, ಬಹಳ ಜನಗಳು ಸೇವೆ ಮಾಡಬೇಡ್ರಿ, ದೇವರ ಚಿತ್ತವನ್ನ ಮಾಡ್ರಿ. ದೇವರ ಸೇವೆ ಮಾಡೋದು ಸುಲಭವಾದ ಮಾತಲ್ಲ ಪ್ರಿಯನೇ. ಆತನು ಒಂದು ಮಾರ್ಗ ತೋರಿಸಿದ್ದಾರೆ. ಆ ಅರಣ್ಯದ ಮಾರ್ಗವಲ್ಲೇ ನಾನು ನಡಿಬೇಕು. ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಬರ್ತವೆ, ಇದೆಲ್ಲ ಹಾದುಕೊಂಡು ಭಾರಿ ಹುಷಾರಾಗಿ ನಡಿಬೇಕು. ಅಂದ್ರೆ ಯೇಸು ಸ್ವಾಮಿನ ಹಿಂಬಾಲಿಸಿಕೊಂಡು ಹೋಗುವಂತ ಸೇವೆ ಆಗಿದೆ. ಬಾಕಿ ಇರೋರಿಗೆಲ್ಲ ನ್ಯಾಷನಲ್ ಹೈವೇ ರೋಡು, ಫ್ರೀ ಆಗಿರೋ ರೋಡು, ಒಳ್ಳೊಳ್ಳೆ ಚೆನ್ನಾಗಿರೋ ರಸ್ತೆ ಸಿಗ್ತದೆ. ಆದ್ರೆ ದೇವರ ಸೇವೆ ಮಾಡೋರಿಗೆ ಸಾಧಾರಣ ಮಟ್ಟಿಗಲ್ಲ, ಅವರಿಗೆ ಕಷ್ಟ ಜೀವಿತ ಎಲ್ಲ ಬರ್ತದೆ. ಇವೆಲ್ಲವನ್ನು ಹಾದುಕೊಂಡು ಹೋಗ್ಬೇಕು. ಹಾದುಕೊಂಡು ಹೋಗಿದ ಮೇಲೇನೆ ದೇವರು ಸಾಧಾರಣ ಕೈ ಬಿಡಲ್ಲ. ಆದ್ರೆ ಕೆಲವೊಮ್ಮೆ ಪರೀಕ್ಷೆಗೆ ಒಳಪಡಿಸಿದಾಗ ಅದನ್ನ ಪರೀಕ್ಷೆಯಲ್ಲಿ ನಾವು ಆಗ್ಬೇಕು. ಈ ಪರೀಕ್ಷೆಯಲ್ಲಿ ಜಯಿಸೋನು ಭಾಗ್ಯವಂತನಾಗಿದ್ದಾನೆ. ಅದಕ್ಕಾಗಿ ದೇವರ ಆಸೆ ಏನಿದೆ, ಆ ದೇವರ ಆಸೆಯನ್ನ ಕೇಳ್ಬಿಟ್ಟು ಆತನ ಆಸೆ ಮೇಲೆ ನಡೀರಿ ನೀವು. ಅದಕ್ಕೆ ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆದುಕೊಂಡೆ, ಭೂಪರ ಲೋಕದಿ ನಿನ್ನ ಬಿಟ್ಟರೆ ನನಗೆ ಯಾರುಂಟು, ಈ ಲೋಕದಲ್ಲಿ ನಿನ್ನ ಬಿಟ್ಟು ಬೇರೆ ಬಯಕೆ ಏನುಂಟು, ನೀನೇ ನನ್ನ ಆಸೆ ಅಯ್ಯ, ನಿನ್ನನ್ನೇ ನಾ ಆದುಕೊಂಡೆ. ಯಾವ ಭಕ್ತ ನೀನೇ ನನ್ನ ಆಸೆ, ನೀನೇ ನನ್ನ ಬಂಡೆ, ನೀನೇ ನನ್ನ ಕೋಟೆ, ನೀನೇ ನನ್ನ ಗುರಾಣಿ, ನೀನೇ ನನ್ನ ಸಮಸ್ತ ನನ್ನ ಮನೆಯ ಯಜಮಾನ. ಹಲ್ಲೆಲೂಯಾ. ಇದನ್ನು ಯಾವಾಗ ನಿಮ್ಮ ಭಕ್ತಿಗಳೆಲ್ಲ ತೆಗೆದುಕೊಂಡು ಆತನ ಪಾದದ ಮೇಲೆ ಇಡ್ತಿರೋ ಭಾಗ್ಯವಂತರು. ಪರಲೋಕದಲ್ಲಿ ಕೋಟಿ 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 ಸೈನ್ಯ ಸಂತೋಷ ಪಡ್ತದೆ. ಪ್ರಿಯನಾದ ನನ್ನ ಮಗನೇ, ಪ್ರಿಯನಾದ ನನ್ನ ಮಗಳೇ, ನಿನ್ನನ್ನು ನಾನು ಮೆಚ್ಚಿದ್ದೇನೆ. ನಿನ್ನನ್ನು ಮೆಚ್ಚಿದ್ದೇನೆ ಅಂದ್ರೆ ಮುಗೀತು ಕತೆ. ನಿನ್ನ ಸ್ಥಿತಿ ಗತಿ ಎಲ್ಲ ಬದಲು ಮಾಡ್ತಾರೆ. ಈಗ ಓದಲ್ಲ, ನೀನು ಹೋಗೋದೇ ಬೇಡ, ನಿನ್ನ ಮನೆ ಬಾಗ್ಲಿ ಬರ್ತಾನೆ, ಜಾನ್ಸನ್ ಅಣ್ಣ ನಿನ್ ಮಗ ಎಲ್ಲಿ? ಅಯ್ಯೋ ಇಲ್ಲಪ್ಪ, ನಾವು ಏನೇನೋ ಯೋಚನೆ ಹಾಕಿದ್ವಿ, ಇಲ್ಲ ನನ್ ತಪ್ಪಾಯ್ತು, ಯಾರ್ದೋ ಮಾತು ಕೇಳ್ಕೊಂಡಿದ್ದೆ, ಹಿಂಗೆ ಅಂತ ಹೇಳಿ. ಅಂದ್ರೆ ಅರ್ಥ, ಕೀರ್ತನೆ ಭಾಗದಲ್ಲಿ ಹೇಳ್ತದೆ, ನಿಮಗೆ ವಿರೋಧವಾಗಿ ಬಂದಿರುವವರು ಒಂದು ದಾರಿಯಲ್ಲಿ ಬಂದು 7 ದಾರಿಯಲ್ಲಿ ತಿರುಗಿ ಓಡುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಇದನ್ನೆಲ್ಲ ಪಡೆದುಕೋಬೇಕು ಅಂದ್ರೆ ನಾವು ದೇವರ ಚಿತ್ತವನ್ನ ನೆರವೇರಿಸಬೇಕು. ಈಗ ಹೇಳ್ತನಲ್ಲ, ನೀನೇ ನನ್ನ ಆಸೆ ಅಯ್ಯ, ನೀನೇ ನನ್ನ ಕೋಟೆ ಅಯ್ಯ, ನೀನೇ ನನ್ನ ಬಂಡೆ, ನನ್ನ ಗುರಾಣಿಯು, ಸರ್ವಸ್ವವು ನೀನೇ ಸ್ವಾಮಿ. ನಾನು ಬೇರೆ ಬಾಯಿ ಮಾತಿನಿಂದ ಅರಿಕೆ ಮಾಡ್ತಾ ಇಲ್ಲ ದೇವ್ರೆ, ನನ್ನ ಒಳಗಡೆಯಿಂದ ಬಂದಿದ್ದನ್ನ ನಾನು ಇಲ್ಲಿ ನುಡಿತಾ ಇದ್ದೇನೆ ಸ್ವಾಮಿ. ನಾನು ನನ್ನ ಕುಟುಂಬ ದೇವ್ರೆ ನಿಮಗಾಗಿ ನಾವು ಜೀವಿಸ್ತೇವೆ, ನನ್ನ ಕೊನೆ ಉಸಿರಿರೋ ತನಕ ದೇವ್ರೆ ನಿನ್ನ ನೆರಳಲ್ಲಿ ಬದುಕ್ತೀವಿ ಅಂತ ಇವತ್ತು ನಿನ್ನ ದೇವರ ಹತ್ರ ವಾಗ್ದಾನ ಮಾಡಿದ ತನ್ನ ನಂಬಿಕಸ್ಥನಾಗಿರುವ ದೇವರು ಯಾವತ್ತೂ ಕೈ ಬಿಡಲ್ಲ. ನಿಮ್ಮ ಕುಟುಂಬವನ್ನ, ನಿಮ್ಮ ಅಣ್ಣ ನಿಮ್ಮ ತಮ್ಮಂದ್ರಾಗಿರ್ಲಿ, ನಿಮ್ಮ ತಂದೆ ತಾಯಿ ಆಗಿರ್ಲಿ, ನಿಮ್ಮನ್ನ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಆ ತರ ದೇವರು ಬದಲ ಮಾಡ್ತಾರೆ ನಿಮ್ಮನ್ನ. ಯಾವ ತಂಟೆ ಹೋಗುವುದಿಲ್ಲ. ನೀವು ನೋಡಿ, ನಿಮ್ಮ ಆದಾಯ ಕಡಿಮೆ, ಅಭಿವೃದ್ಧಿ ಜಾಸ್ತಿ. ಅದು ಹೆಸರೇ ಇಬ್ರು ಭಾಷೆಯಲ್ಲಿ ಬರ್ತದೆ, ರೆಹಬೋತ್. ಹಲ್ಲೆಲೂಯಾ. ರೆಹಬೋತ್ ಎಂಬುದಾಗಿ ಹೆಸರಿಗೆ ಅರ್ಥ ಬಂದು ಇಂಪ್ರೂವ್ಮೆಂಟ್, ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ. ಸ್ವಲ್ಪ ಕಾಸನ್ನು ಇದ್ದರೆ ಸಾಕು, ಆ ಕಾಸನ್ನು ನಿಮ್ಮ ಕೈಲಿ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟು ಅಭಿವೃದ್ಧಿಯನ್ನು ತೋರಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ.
ಯಾಕೆ? ನನ್ನ ಕುಟುಂಬದಲ್ಲೂ ದೇವರು ಅದನ್ನೇ ಮಾಡ್ತಾರೆ. ನಾನು ಸೇವೆಗೆ ಬಂದ ನಂತರ ನನಗೆ 1 ರೂಪಾಯಿ ನಾನು ಕೆಲಸ ಮಾಡ್ತಾ ಇಲ್ಲ, ನನಗೆ ಯಾವ ಇನ್ಕಮಿಂಗ್ ವರಮಾನನೇ ಇಲ್ಲ. ಆದರೂ ನನ್ನ ಮಗನ ಸಣ್ಣ ಸ್ಯಾಲ್ರಿಲಿ ನನ್ನ ಇಡೀ ಕುಟುಂಬ ಸಂತೋಷವಾಗಿ ಜೀವಿಸ್ತಾ ಇದೆ ಪ್ರಿಯರೇ. ಇದಕ್ಕೆ ನಾನೇ ಸಾಕ್ಷಿ. ನನಗೆ ಸಹಾಯ ಮಾಡಿದ ನನ್ನ ತಂದೆ ಯೇಸುಸ್ವಾಮಿನೇ ಸಾಕ್ಷಿಯಾಗಿದ್ದಾರೆ. ಯಾಕೆ ಇವೆಲ್ಲ ಹಿಂಗ್ ಮಾಡ್ತೀನಿ? ನಾನು ಎಲ್ಲಿ ಹೋಗ್ಬೇಕಾದ್ರೆ ನೋಡಿ ನಡ್ಕೊಂಡು ಹೋಗ್ತಿದ್ದೀನಾ, ದುಡ್ಡಿಲ್ಲ ಅಂತ. ಗಾಡಿಗಳಲ್ಲಿ ದೇವ್ರು ಕಳಿಸ್ತಾ ಇದಾರೆ ನನಗೆ. ಹೊರಗಡೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿ ಸೇವೆ ಮಾಡುತ್ತಲ್ಲ, ಗಾಡಿಗಳಲ್ಲಿ ಹೋಗ್ತಾರೆ. ಹೋಗು, ನಿನ್ಗೆ ಗೊತ್ತಾಗಿದ್ದನ್ನು ಸೇವೆ ಮಾಡು. ನಿನ್ನ ಸಂಗಡ ನಾನಿದ್ದೇನೆ. ಯೆಹೋಶುವನಿಗೆ ಹೇಳಲ್ವಾ, ಮೋಶೆಯ ಸಂಗಡ ಇರುವ ಹಾಗೆ ನಿನ್ನ ಸಂಗಡ ನಾನು ಇರ್ತೇನೆ. ಹಲ್ಲೆಲೂಯಾ. ಸಾಧಾರಣವಾದ ಮಾತಲ್ಲ ಇದು. ಇದು ನಾವು ಸಾಧಾರಣವಾಗಿ ತೆಗೆದುಕೊಳ್ತೇವೆ. ಯಾವಾಗ ದೇವರನ್ನ ನಮ್ಮ ಮುಂದಗಡೆ ಇಟ್ಟುಕೊಂಡು ನಾವು ನಡಿತೀವೋ, ನಿಮ್ಮ ಲೈಫ್ ಎಲ್ಲ ಚೇಂಜಸ್ ಕಂಪ್ಲೀಟ್. ಇದನ್ನ ನೀವು ಬೇಕಾದ್ರೆ ನೀವು ಅದನ್ನ ಮಾಡಿ ನೀವು ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಇದಕ್ಕೆ ಸತ್ಯವಾದ ನನಗೆ ಮಾಡಿದ ಸಹಾಯವನ್ನ ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೇನೆ ಅಷ್ಟೇ ಬಿಟ್ರೆ ಇದರಲ್ಲಿ ಯಾವುದು ಬೇರೆ ಏನು ಅದರಲ್ಲಿ ಬೋಗಸ್ ಏನೂ ಇಲ್ಲ, ಸುಳ್ಳಿನ ಮಾತಲ್ಲ. ಇದೆಲ್ಲ ಸತ್ಯವಾದ ಮಾತುಗಳೇ. ಅದಕ್ಕಾಗಿ ದೇವರನ್ನ ಸಂಪೂರ್ಣವಾಗಿ ನೀವು ಎಷ್ಟೆಷ್ಟು ನಂಬಿದಿರೋ ಅದನ್ನ ಡಬಲ್ ಮಾಡ್ಕೊಳ್ರಿ. ನಿಮ್ಗೆ ಕೊಟ್ಟಿರೋ ತಲಾಂತು 1 ಇರ್ಬೋದು, ಆದ್ರೆ ಅದನ್ನ 2 ಮಾಡ್ಕೊಳ್ರಿ. ನಿಮ್ಗೆ 2 ತಲಾಂತು ಕೊಟ್ಟಿದ್ರೆ 4 ಮಾಡಿಕೊಳ್ರಿ. ನೀವು 4 ಕೊಟ್ರೆ 8 ಮಾಡ್ರಿ. 5 ಕೊಟ್ರೆ 10 ತಲಾಂತನ ಮಾಡ್ಕೊಳ್ರಿ. ಅಂದ್ರೆ ಪ್ರಾರ್ಥನೆಗಳಲ್ಲಿ ಹೆಚ್ಚು ನೀವು ಡಬಲ್ ನೀವು ಪ್ರಾರ್ಥನೆ ಅಂದ್ರೆ ನೀವು ಹೆಚ್ಚಾಗಿ ಪ್ರಾರ್ಥನೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಹಲ್ಲೆಲೂಯಾ. ನಿಮ್ಮ ವಾಕ್ಯದಲ್ಲಿ ದೇವರು ನಡೆಸ್ತಾರೆ, ನಿನ್ನ ಕುಟುಂಬವನ್ನ ಬದಲಾ ಮಾಡ್ತಾರೆ. ಎಲ್ಲ ದೇವರು ಈ ಭೂಮಿಯಲ್ಲಿ ನಿಮಗೆ ಏನು ಬೇಕು ಅದನ್ನೆಲ್ಲ ಕೊಡ್ತಾರೆ. ಆದ್ರೆ ಪರಲೋಕ ಸೇರೋದು ನಮ್ ನಿಶ್ಚಯವಾಗಿರ್ತದೆ. ಯಾಕಂದ್ರೆ ದೇವರು ಹೇಳ್ತಾರೆ, ಪರಲೋಕದ ತಂದೆಯ ಚಿತ್ತವನ್ನ ಮಾಡಿದೀಯಾ, ಬಾ ಒಳಗೆ, ನಿನಗೆ ಯಾರು ಅಡ್ಡಿ ಮಾಡುವುದಿಲ್ಲ. ಹಲ್ಲೆಲೂಯಾ. ಪರಲೋಕದ ದೇವರ ಚಿತ್ತ ಮಾಡಲಿಲ್ವಾ, ನಿನ್ನ ಗುರುತು ನಾನು ಕಾಣೆನು. ಧರ್ಮವನ್ನು ಮೀರಿ ನಡೆದವರೇ ನನ್ನಿಂದ ಏನಂತೆ ತೊಲಗಿ ಹೋಗಿರಿ, ಎಲ್ಲರ ಮುಂದೆ ನಾನು ಹೇಳಿ ಬಿಡುವೆನು. ಹಲ್ಲೆಲೂಯಾ. ಹಾಗಾಗಿ ಇದನ್ನೆಲ್ಲ ಬಿಟ್ಟು ನಾವು ಸಾಕು, ಇಷ್ಟು ವರ್ಷಗಳ ಕಾಲ ಹೇಗೋ ಬದುಕಿದ್ವಿ, ಏನೋ ನಡೀತು. ದೇವ್ರೇ, ಬಾಳಿನಲ್ಲಿ ನೀನಿರ್ಲಿಲ್ಲ ಸ್ವಾಮಿ, ನನಗೆ ಜ್ಞಾನ ಇಲ್ಲಪ್ಪ, ನನಗೆ ಬುದ್ಧಿ ಇಲ್ಲಪ್ಪ, ನನಗೆ ತಿಳುವಳಿಕೆನೇ ಇಲ್ಲಪ್ಪ. ಆದರೆ ಈ ಲೋಕದ ತಿಳುವಳಿಕೆಯಲ್ಲಿ ಬದುಕಿದ್ದೆ, ನಿನ್ನ ಪವಿತ್ರವಾದ ಪರಲೋಕದ ತಿಳುವಳಿಕೆ ನನಗಿಲ್ಲ ಸ್ವಾಮಿ. ಈಗ ತಿಳ್ಕೊಂಡಿದ್ದೀನಪ್ಪ ಸ್ವಲ್ಪ, ಅದಕ್ಕೆ ನೀನು ಸಹಾಯ ಮಾಡು ದೇವರೇ ಎಂಬುದಾಗಿ ನೀವು ಕೇಳ್ರಿ. ಉಚಿತವಾಗಿ ವಿಶೇಷವಾದ ಆಲೋಚನೆಗಳು, ಜ್ಞಾನಗಳು ಎಲ್ಲವನ್ನು ಕೊಡ್ತಾರೆ. ನಿಮಗೆ ಸಣ್ಣ ದೊಡ್ಡ, ನಿಮ್ಮ ಕಣ್ಣಿಗೆ ದೊಡ್ಡ ರಿಪೇರಿ ಕಾಣಬಹುದು ವೆಹಿಕಲ್ ನಲ್ಲಿ. ಅಲ್ಲಿ ಬಂದ ತಕ್ಷಣ ಮೆಕ್ಯಾನಿಕ್ ಮೈಂಡ್ ಸೆಟ್ ಚೇಂಜ್ ಮಾಡ್ಬಿಟ್ಟು ಸಣ್ಣ ರಿಪೇರಿ 50 ರೂಪಾಯಿ ರಿಪೇರಿ ಮಾಡಿಸ್ತಾರೆ. ಎಲ್ಲ ದೇವರು ಪ್ಲಾನ್ ಆಗಿರ್ತದೆ. ಯಾಕಂದ್ರೆ ನಿನ್ನ ಹತ್ರ ಏನಿದೆ ಏನಿಲ್ಲ ಅಂತ ದೇವರಿಗೆ ಗೊತ್ತು. ಅದಕ್ಕೆ ಹೇಳ್ತಾರೆ ದೇವರು, ನಿನಗೆ ಸಹಿಸಲಾಗದ ಕಷ್ಟವನ್ನು ನಾನು ಬರಗುಡಿಸುವುದಿಲ್ಲ. 1000 ರೂಪಾಯಿಗೆ ನಿನಗೆ ಖರ್ಚು ಬಂತು ಅಂದ್ರೆ ದೇವರು ಅದರೊಳಗೆ 100 ರೂಪಾಯಿಲಿ ಮುಗಿಸಿ ಕೊಡ್ತಾರೆ ಪ್ರಿಯರೇ. ಇದು ದೇವರು ಮಾಡುವಂತ ಕಾರ್ಯವಾಗಿದೆ. ಅದಕ್ಕಾಗಿ ನೀವೇನು ಹೆಚ್ಚಿಗೆ ಪ್ರಯಾಸ ಪಡಬೇಕಾಗಿಲ್ಲ. ನಿಮ್ಮ ಪ್ರಯಾಸ ಒಂದೇ, ದೇವರಲ್ಲಿ ಮೊರೆ ಇಡುವುದೊಂದು ಪ್ರಯಾಸವಾಗಿದೆ. ಈ ವಾಕ್ಯವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ದೇವರ ಚಿತ್ತವಾದರೆ ಇದನ್ನು ನಾಳೆ ಕಂಟಿನ್ಯೂ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ಕರ್ತನೆ ಈ ಎಲ್ಲ ಕುಟುಂಬದ ಮೇಲೆ ಇರಲಿ. ಕಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ಸಮಸ್ಯೆಗಳಲ್ಲೂ ದೇವರೇ, ಅವರು ಯಾವ ಕಷ್ಟದಲ್ಲೂ ಸ್ವಾಮಿ ನಿಮ್ಮ ಬಳಿಗೆ ಬಂದಿದ್ದಾರೋ ಅವರೆಲ್ಲ ಸ್ವಾಮಿ ಬಿಡುಗಡೆ ಮಾಡು. ಯೇಸು ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.